ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಎಲ್ಲಿದ್ದೀನಿ ಅಂತ ಗೆಸ್ ಮಾಡಿ. ತುಂಬ ಸ್ಪೆಷಲ್ ವಿಡಿಯೋ, ಮೆಮೊರೇಬಲ್ ವಿಡಿಯೋ ಆಗುತ್ತೆ. ಯಾಕಂದರೆ ಫಸ್ಟ್ ಟೈಮ್ ಫ್ಲೈಟಲ್ಲಿ ಹೋಗ್ತಾ ಇದ್ದೀನಿ. ಗೊತ್ತಿಲ್ಲ, ಫುಲ್ ಎಕ್ಸೈಟೆಡ್ ಆಗಿದ್ದೀನಿ. ಚಿಕ್ಕವಳಿದ್ದಾಗಿಂದ ಫ್ಲೈಟ್ ಹೋಗ್ಬೇಕಂತಿದ್ದು, ಬಟ್ ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಗೆಸ್ ಮಾಡಿ. ಕೀಪ್ ವಾಚಿಂಗ್. ಎಲ್ಲಿ ಹೋಗ್ತಿದ್ದೀವಿ ಅಂತಂದ್ರೆ ನಾವು ಹೆವೆನ್ ಆಫ್ ದ ಅರ್ತ್. ಸೊ ನೋಡ್ರಿ, ಎಲ್ಲ ಹೆವೆನ್ ಆಫ್ ದ ಅರ್ತ್ ನಾನು ತೋರಿಸ್ತೀನಿ. ಯಪ್ಪ, ಫಸ್ಟ್ ಟೈಮ್ ಹೋಗ್ಬೇಕು ಅಂತ ಬೇಗ ಬಂದಿದ್ದಕ್ಕೂ ಚೆನ್ನಾಗಾಯಿತು. ಅಲ್ಲಿ ಬ್ಯಾಗ್ ಏನೋ ಲಗೇಜ್ ಚೆಕ್ ಮಾಡೋಕ್ಕೂ ಅಲ್ಲೂ ಲೇಟ್ ಆಯಿತು. ಇಲ್ಲಿ ಸೆಕ್ಯೂರಿಟಿ ಚೆಕ್-ಇನ್ ಇಲ್ಲೂ ಒಂದು ಹಾಫ್ ಆನ್ ಅವರ್ ಆಯಿತು. ಇವಾಗ ನಮಗೆ ಫ್ಲೈಟ್ ಇರೋದು 7:25ಗೆ. ಅಷ್ಟೊತ್ತಿಗೆ ನಮ್ಮ ಗೇಟು 24. ಹೋಗೋಣ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಫಸ್ಟ್ ಟೈಮ್ ಖುಷಿ ಆಗ್ತೈತೆ, ಎಕ್ಸೈಟೆಡ್. ಅಂತ ನಾನು ಫುಲ್ ಎಕ್ಸೈಟ್ಮೆಂಟೇ ಕಾಣ್ತಿಲ್ಲ ರೈಟ್. ಹೋಗೋಣ ಬನ್ನಿ. ಸೊ 7:25 ಫ್ಲೈಟ್ ಇದೆ. ಟ್ರೈನು ಅಂತ ಹೋಗಿ ಅಡ್ಡಾಡಿ ಟ್ರೈನೇ ಬಾಯಿ ಬರ್ತಿತ್ತು. ಫಸ್ಟ್ ಟೈಮ್ ಫ್ಲೈಟು 7:25 ಇರೋದು. ನಾವು ಆಲ್ರೆಡಿ 4 o'clock ಮನೆ ಬಿಟ್ಟಿದ್ವಿ. ಬಂದುಬಿಟ್ಟು ಬೋರ್ಡಿಂಗ್ ಪಾಸ್ ಆಲ್ರೆಡಿ ತಗೊಂಡಿದ್ವಿ. ಸೊ ಇಲ್ಲಿ ಬಂದು ಲಗೇಜ್ ಎಲ್ಲ ಚೆಕ್-ಇನ್ ಮಾಡಿ, ಸೆಕ್ಯೂರಿಟಿ ಚೆಕ್-ಇನ್ ಮಾಡಿ, ಇವಾಗ ನಮ್ಮ ಗೇಟ್ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲಿಂದ ಫ್ಲೈಟಿಗೆ చెప్పండి ఏనారు. ಹೇಳ. How are you feeling first time? ಏನು ಅನಿಸುತ್ತೆ? ನಾ ಆಮೇಲೆ ಮಾಡ್ತೀನಿ. ಇಲ್ಲೇ ಖುಷಿ ಆಗ್ತದೆ. ಖುಷಿ. विदिशा और निकालजा आज के मुख्य विमान का निकल हम हिंदी अंग्रेजी
you want to put together your yes or no? Report on arrival and your standard time. We welcome you to Srinagar. Srinagar is a defense airport. Photography in this airport is strictly prohibited. Thank you. About mobile ಸೊ ಇವಾಗ ಎಲ್ಲರಿಗೂ ಗೊತ್ತಾಯ್ತು ಅನ್ಸುತ್ತೆ, ನಾವು ಇವಾಗ ಬಂದಿರೋದು ಕಾಶ್ಮೀರಿಗೆ. ಸೊ ಶ್ರೀನಗರ ಏರ್ಪೋರ್ಟ್ ಅಲ್ಲಿ ಲ್ಯಾಂಡ್ ಆಗಿದ್ದೀವಿ. ಹನಿಮೂನಿಗಂತ ಬಂದಿದ್ದೀವಿ. ಸಖತ್ತಿಲ್ಲ, ಆಲ್ರೆಡಿ 5 ಡಿಗ್ರಿ ಸೆಲ್ಸಿಯಸ್ ಇದೆ. ಗೊತ್ತಿಲ್ಲ, ಬರ್ತಾ ಬರ್ತಾ -5-10 ಆಗ್ಬೋದು. ಕ್ಯಾಬ್ ಅಂದ್ರೆ ಬೆಂಗಳೂರಿಂದಾನೇ ಟ್ರಾವೆಲ್ಸ್ ಬುಕ್ ಮಾಡಿದ್ವಿ. ಸೊ ಗಾಡಿ ವೇಟ್ ಮಾಡ್ತಾ ಇದ್ದೀವಿ. ಬಂದ್ಮೇಲೆ ರೂಮ್ ಚೆಕ್ ಇನ್ ಆಗ್ಬಿಟ್ಟು ಆಮೇಲೆ ಮತ್ತೆ ಎಲ್ಲ ಸೈಡ್ ಸೀಯಿಂಗ್ ಹೋಗೋದು. ಸೊ ಕರೆಂಟ್ಲಿ ವಿ ಆರ್ ಇನ್ ಶ್ರೀನಗರ್, ಫೈನಲಿ ಟು ಕಾಶ್ಮೀರ್. ಒಂದು ಫ್ಲೈಟ್ ಜರ್ನಿ ಆಯಿತು ಶ್ರೀನಗರ್ ಕಾಶ್ಮೀರ್. ಬಂದ್ರಾ? तेरी गल उत्ते रंग लाया सी कदे आशिक पराना तेरा दुनिया नी मैं तेरे लिए जो सुरमा ले आया सी कदे मैनू पता गल तेनू याद पानी है तू भी मैनू प्यार लाया सी कदे. ಆನ್ ದ ವೇ ನಮಗೆ ಇದು ದಾಲ್ ಲೇಕ್ ಸಿಕ್ತು. ಇದ್ರು ಆಲ್ಮೋಸ್ಟ್ 7.5 ಕಿಲೋಮೀಟರ್ಸ್ ಇದೆ ಲೆಂತ್. ನಾ ಫಸ್ಟ್ ಪ್ಲೇಸ್ ವಿಸಿಟ್ ಮಾಡಿಲ್ಲ, ಇವಾಗ ಬ್ರೇಕ್ಫಾಸ್ಟಿಗೆ ಅಂತ ನಿಲ್ಸಿದ್ದೀವಿ. टाइम लगेगा लेकिन रेडी क्या है? ಬ್ರೇಕ್ಫಾಸ್ಟಿಗೆ ಕಾದು 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 ಈಗ ಬಂದಿದ್ದೀವಿ. ಎಷ್ಟು ಗಂಟೆ ಇವಾಗ? 11:30 ಆಯ್ತು. ನಾವು ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀವಿ. ಒಂದೇ ಪ್ಲೇಸ್ ಕವರ್ ಮಾಡಿರೋದು. ಸಖತ್ ಚಳಿ ಇದು ಮಾತ್ರ. ಬ್ರೇಕ್ಫಾಸ್ಟಿಂದ ನೆಕ್ಸ್ಟ್ ನೋಡೋಣ. ಏನಿಲ್ಲ ತಿನ್ನೋಕ್ಕೆ, ಬಿರಿಯಾನಿ ಹೇಳಿದ್ದೀವಿ, ವೆಜ್ ಬಿರಿಯಾನಿ. ನಾಯಿ ಏನಾಯಿ ಹೆಂಗೈತಿ ಕೋಲ್ಡ? ಇನ್ನು ಇವತ್ತೇ ಇಷ್ಟ ಐತಿ. ಇನ್ನು ಇವನು ಹೇಳತ್ತಾನ ಡ್ರೈವರ್, ಇವತ್ತಿನ ಪ್ಲೇಸೇ ಬೆಟರು ಅಂತ. ಇದನ್ನೇ ತಡ್ಕೊಳಕ್ಕಾಗ್ತಾಯಿಲ್ಲ ನಮಗೆ. ನಾಳೆ ಹೆಂಗಿರ್ತೈತೋ ಗೊತ್ತಿಲ್ಲ, ನೋಡೋಣ. ಇವತ್ತೇ ಇಷ್ಟ ಆಗುತ್ತೆ ಅಷ್ಟು ಪ್ಲೇಸ್ ಕವರ್ ಮಾಡಿ ನಿಲ್ಲಿಸಿ ಟುಮಾರೋ. ಯಾವಾಗ ನಂದೇ ತಗೊಂತದ ನೋಡಿ.
ಟಿಫನ್ ಎಲ್ಲ ಆದಮೇಲೆ ನಮ್ಮ ಡ್ರೈವರ್ ಅಣ್ಣ ಇಲ್ಲೇ ಕಾಶ್ಮೀರಿ ಬಟ್ಟೆ ಎಲ್ಲ ಟೋಪಿ ಇಲ್ಲಿ ವೆದರ್ಗೆ ಏನೇನು ಬೇಕೋ ಎಲ್ಲ ಸಿಗ್ತವೆ ಇಲ್ಲಿ ಐಟಮ್ಸ್ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಶಾಪಿಗೆ ಕರ್ಕೊಂಡು ಬಂದಿದ್ರು. ಸೊ ಸಂತು ಹ್ಯಾಟ್ ತೊಗೊಂಬಂದಿರಲಿಲ್ಲ, ಅದಕ್ಕೆ ನೋಡ್ತಾ ಇದ್ದ ಶ್ರಗ್ ಏನೇನು ಐಟಮ್ಸ್ ಇದ್ದಾವೆ ಅಂತ ಎಲ್ಲ ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಏನು ತೊಗೊಳ್ಳಿಲ್ಲ ಜಾಸ್ತಿ, ಸಂತು ಒಂದು ಟೋಪಿ ತೊಗೊಂಡ. ಆಲ್ರೆಡಿ ನಾವು ಬ್ಯಾಂಗ್ಳೂರಿಂದನೇ ನಮಗೆ ಥರ್ಮಲ್ ಬಟ್ಟೆ, ಜಾಕೆಟ್ಸು ಏನೇನು ಹಾಕೋಬೇಕು 3 to 4 ಪೀಸ್ ಐಟಮ್ಸ್ ಎಲ್ಲನೂ ತೊಗೊಂಡೇ ಬಂದಿದ್ವಿ. ಸೊ ಇಲ್ಲಿ ಜಸ್ಟ್ ಒಂದು ಹ್ಯಾಟ್ ತೊಗೊಂಡ್ವಿ. ಈ ಥರ ಇತ್ತು ಶಾಪ್ ಅದು ನೋಡಿ. ಇವಾಗ ನಾವು ಸೆಕೆಂಡ್ ಪ್ಲೇಸಿಗೆ ಬಂದಿದ್ದೀವಿ ಶ್ರೀನಗರಲ್ಲಿ. ಬೆಳಗ್ಗೆ ಬಂದ ತಕ್ಷಣ ಹೋಟೆಲ್ ಚೆಕ್ಕಿನ್ ಆಗಿತ್ತು, ಆಗಲಿಲ್ಲ. ಫಸ್ಟೇ ಸೈಡ್ ಸೀಯಿಂಗಿಗೆ ಹೋಗ್ರಿ ಅಂತ ಹೇಳಿದರು. ಫಸ್ಟು ಮೊಘಲ್ ಪಾರ್ಕ್ ಮುಗಿಸಿ ಇವಾಗ ನೇಷನ್ ಪಾರ್ಕಿಗೆ ಬಂದಿದ್ದೀವಿ. ಆಲ್ರೆಡಿ ಹಿಡಿತೈತು. 2 ಪಾರ್ಕೇ ಆಗಿದ್ದಾವೆ. ನೋಡ್ಬೇಕು ಹಿಂಗೆ ಪ್ಲೇಸ್ ಇಲ್ಲಿದೆ. ನಾನು ನಿಮಗೆ ಸಪ್ರೇಟ್ ಫ್ಲೈಟ್ ಬುಕ್ ಹೆಂಗೆ ಮಾಡೋದು, ಆಮೇಲೆ ಹಿಂಗೆ ಟ್ರಾವೆಲ್ಸ್ ಪ್ಯಾಕೇಜಲ್ಲಿ ಹೆಂಗೆ ತೊಗೊಂಡ್ವಿ, ಏನೇನು ತೊಗೊಂಡು ಬರಬೇಕು ನೆಸೆಸರಿ ಐಟಮ್ಸ್ ಅದೆಲ್ಲ ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಬಟ್ ದಿಸ್ ಈಸ್ ಲೈಕ್ ಅವರ್ ಜರ್ನಿ ವೀಡಿಯೋ. ಈಗ ಸದ್ಯಕ್ಕೆ ಇದು ನಿಶಾನ್ ಪಾರ್ಕ್. ನನಗೆ ಬಾಯಿ ಬರ್ತಿಲ್ಲಲ್ಲ ಎಮ್ಮೆ. ನೀ ಎಲ್ರಿ ಏನ್ರ ಆಗಿಗೆ ಅಂತ ಹಾಕೋಣದಿಲ್ಲ ಹುಡುಗ ನೀನಂತೂ. ನಾ ಕಾಟನ್ ಹಾಕೊಂಡೇನಿಲ್ಲ, ನಾನು ಹಾಕೊಂಡಿದ್ದೀನಿ. ಓಕೆ. ಹಂದಿ ಮರಿಗೆ ಈಗ ಬಾಯಿ ಹಿಡ್ದೈತಿ. ಬಾಯೆಲ್ಲ ಚಳಿ ಚಳಿ. ಈಗ ಎಷ್ಟೈತೆ ಅಂದ್ರೆ ಇಲ್ಲೇ 4 ಡಿಗ್ರಿ ಸೆಲ್ಸಿಯಸ್ ಐತಿ. ಇಲ್ಲಿ ಶ್ರೀನಗರದಾಗ ಬೆಟರ್ ಆ್ಯಕ್ಚುಲಿ. ಇನ್ನೂ 4 ಐತಿ. ಇನ್ನು ನಾಳೆ ಸೋನ್ಮಾರ್ಗ್ ಅಲ್ಲೇನೋ ಮೈನಸಲ್ಲಿ ಇರ್ತೈತಿ ಅಂತ ಹೇಳ್ತಿದ್ದಾರೆ. ಎಲ್ಲ ನೆಸೆಸರಿ ಐಟಮ್ಸ್ ಪ್ರಿಕಾಷನ್ಸ್ ತಗೊಂಡು ಹೋಗಬೇಕು. ಆಲ್ರೆಡಿ ಬೆಂಗಳೂರಲ್ಲೇ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀವಿ. ಬಟ್ ಇಲ್ಲಿ ಬೂಟ್ಸ್ ಎಲ್ಲ ತೊಗೊಂಡು ಹೋಗ್ಬೇಕು. ಬಟ್ ಬಂದಿದ್ದೀವಿ, ಚಳಿ ಇದ್ರೆ ಪರವಾಗಿಲ್ಲ. 5 ದಿನ ಫುಲ್ ಮಜಾ ಮಾಡೋದು. ಇದು ಗಾರ್ಡನ್ ಹೆಂಗೈತೆ ಅಂದ್ರೆ ಸುಮ್ಮನೆ ಗಾರ್ಡನ್ ಉದ್ದಕ್ಕೆ ಹೋಗೋದು, ನೋಡೋದು ಆ ಕಡೆ ಈ ಕಡೆ ಅಷ್ಟು ಯಾಕತ್ತದ ಬಾಗುಂಡು. ಬಂತೀವಿ ನೋಡು ನಡಿ. ಗಾರ್ಡನ್ ಹೋದ ಮೊಘಲ್ ಗಾರ್ಡನ್ ಅಲ್ಲ, ಮೊಘಲ್ ಗಾರ್ಡನ್. ನಮ್ಮ ಲಾಲ್ ಬಗ್ಗೆ ಬೇಕಾದಂಗೆ ಐತದ ಬೆಂಗಳೂರು ಐತೆ. ಮೊಘಲ್ ಗಾರ್ಡನ್ನಾಗ ವೆದರ್ ಇಲ್ಲಿದೆ ವೆದರ್. ಮೊಘಲ್ ಗಾರ್ಡನ್ನಾಗ ಇದೀವಿ. ಮುಂದೆ ಏನದು ಗೊತ್ತಿಲ್ಲ, ಒಟ್ಟು ಹೊಂಟೀವಿ. ನೋಡು ಹೂ ಹೆಂಗೈತದೆ. अच्छा फोटो आहे का 5 minutes रीडिंग दे ತಗೋತೆ. 100 ರೂಪಾಯಿ ಇರ್ತೈತೆ. 100 200 ಥ್ಯಾಂಕ್ಸ್.
bed. ಟಿಲ್ಟ್ ಯಾಕಾಗುತ್ತದೆ? नहीं ಕಾಶ್ಮೀರಿ ಡ್ರೆಸ್ ಇಟ್ಟಾರ. कितना? 150. ಸೊ ನಾವು ಕಾಶ್ಮೀರಿ ಡ್ರೆಸ್ಸಲ್ಲಿ ಫೋಟೋ ತಗೊಂಡ್ವಿ. 2 ಫೋಟೋಗೆ 150 ಪರ್ ಫೋಟೋ ಆದರೆ 300ಗೆ 2 ಕೊಟ್ಟರು. ಸಾಫ್ಟ್ ಕಾಪಿ ಬೇಕಂತಂದರೆ ಎಷ್ಟು 400 ಕೊಡ್ರಿ ಅಂತ ಹೇಳಿದ್ರು. ಬಟ್ ನಾವು ಜಸ್ಟ್ ಫೋಟೋ ತೊಗೊಂಡ್ವಿ, 2 ಫೋಟೋಸ್ ತೊಗೊಂಡ್ವಿ. ಅದನ್ನೇ ಇಲ್ಲಿ ಒಂದು ಶಾಪಲ್ಲಿ ಹೊರಗಡೆ ಇರ್ತೈತೆ, ಅಲ್ಲಿ ಕೊಡ್ತಾರೆ. ಈಗ ಬೊಟಾನಿಕಲ್ ಗಾರ್ಡನ್ ಎಲ್ಲ ಕಡೆ ಒಂದು ಇಟ್ಟಿರ್ತಾರೆ. ಊಟಿಲಿ ಹೋದ್ರೆ ಅಲ್ಲೊಂದು ಬೊಟಾನಿಕಲ್ ಗಾರ್ಡನ್, ಇಲ್ಲಿ ಬಂದರೆ ಇಲ್ಲೊಂದು. ವೆದರಿಗೆ ಬರಬೇಕು, ಮಸ್ತ್ ಐತೆ ಮಾತ್ರ. ನಾ ಯಾಕೆ ಹಿಂಗಿದೆ ಏದಸ್ರು ಬಿಡ್ತೀನಿ ಎಲ್ಲ. ಇವಾಗ ಬಂತ ಅನ್ನಿಸ್ತದೆ ನೆಟ್ವರ್ಕ್, ಏನೋ ಕುಳಿಸ್ಕೊಂತು. ಹಾಟ್ಸ್ಪಾಟ್ ಆನ್ ಆಗಿರ್ಬೇಕು. ಇಲ್ಲ ಫೋಟೋಶೂಟ್ ಮಾಡ್ತಾರ ಅನ್ನಗಳು. ಇಲ್ಲಿ ನಮ್ಮ ಮುಂದೆ ಹಂದಿ ಮರಿ ಐತಿ. ಹಂದೆ ಯಾರು ಅಂದಿ? ಎಲ್ಲ ಒಂದಿಸ್ದಾವ. ಜೂಮ್ ಮಾಡೋದು ಹೆಂಗೆ ಐತದ ಜೂಮ್? ಎಲ್ಲಿ ನೀರು ಬರ್ತಾ ಇರೋದು ಗೊತ್ತಿಲ್ಲಪ್ಪ. ಮುಂದೊಂದು ಏನೋ ಐತಿ, ಏನದ ರಾಯಲ್ ಸ್ಪ್ರಿಂಗ್. ಗಾರ್ಡನ್ ಸ್ಪೆಷಾಲಿಟಿ ಏನಂತಂದ್ರೆ ಇಲ್ಲಿ ಆ ಕಡೆ ಈ ಕಡೆ ನೋಡ್ರಿ ನೀರು ಬೀಳತ್ತಾವ, ಅದೇ ಸ್ಪೆಷಾಲಿಟಿ ಇಲ್ಲಿ. ಅದೇ ಇಲ್ಲಿದೆ ಸ್ಪೆಷಾಲಿಟಿ. ನೋಡಿ ಏನು ಮಾತಾಡಲಿ, ಕನ್ನಡದವರದಾರ ಮಾತಾಡಕ್ಕೆ. ಇದು ಇವತ್ತು ಇದು ಲಾಸ್ಟ್ ಪ್ಲೇಸಾ? ಫಸ್ಟ್ ಡೇದು ಇದು ಲಾಸ್ಟ್ ಪ್ಲೇಸ್. ಇದು ಬೊಟಾನಿಕಲ್ ಗಾರ್ಡನ್. ಆಲ್ಮೋಸ್ಟ್ ವ್ಯೂ ಎಲ್ಲ ಸೇಮ್ ಐತಿ. ಎಲ್ಲಿ ನೋಡಿದ್ರೂ ಫಾಗು ಫುಲ್ ಎಲ್ಲ ಕಡೆ ಮುಚ್ಕೊಂಡೇ ಐತಿ. ನಾಳೆಯಿಂದ ಏನೋ ಫುಲ್ ಹೆವಿ ಪ್ಲೇಸಸ್ ಇದಾವಂತೆ, ಅದಕ್ಕೋಸ್ಕರ ಇವತ್ತು ರೆಸ್ಟ್ ಮಾಡಿರಿ ಅಂತೇಳಿ ಒಂದು 3-4 ಪ್ಲೇಸ್ ಕವರ್ ಮಾಡ್ಯಾನ ಅವ್ನು ಇವತ್ತು. ನಾವು ಸೀದಾ ಫ್ಲೈಟಿಂದ ಸೈಟ್ ಸೀಯಿಂಗ್ಗೆ ಬಂದೀವಿ. ನೋಡೋಣ ಇದೊಂದು ಪ್ಲೇಸ್ ನೋಡ್ಕೊಂಡು ಇವತ್ತು ಚೆಕ್ಕಿನಾಗಿ ನಾಳೆಯಿಂದ ನಾಳೆನೂ ಫುಲ್ ಮಜಾ ಬರ್ತೈತೆ ಅಂತ ಹೇಳೇನೆ. ಏನೇನೋ ಪ್ಲೇಸ್ ಇದಾವಂತೆ, ಸೋನ್ಮಾರ್ಗಿಗೆ ಕರ್ಕೊಂಡು ಹೋಗ್ತಾರಂತೆ, ನೋಡೋಣ. ಓಕೆ, ನಾನು ಬಂದೆ. ಹಂದಿ ಮರಿ ಕಾಣಿಸೋದಿಲ್ಲ ಕಡೆಗಳಲ್ಲಿ, ಕಾಣಿಸ್ತದ ಈಗ ಒಂದು.
ಅದಂತೂ ಸೆಕೆಂಡ್ ಪ್ಲೇಸ್ ಹೋಗಿದ್ವಲ್ಲ, ಫುಲ್ KRS ಥರನೇ ಇತ್ತು ಅದಿಲ್ಲ ಪಾರ್ಕು. ನೀರೊಂದು ಕಮ್ಮಿ ಅಷ್ಟೆ. ಇದೊಂದು ಗಿಡ ಚಂದ ಐತೆ ನೋಡ್ರಿಲ್ಲ, ಇದು ತೋರಿಸೋದು. ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ಈ ಥರ ಮರ ನಿಮಗೆ ನೋಡೋಕೆ ಸಿಗೋದು ಇದು ವಿಂಟರಲ್ಲಿ ಮಾತ್ರ. ಬಟ್ ಇಲ್ಲಿ ಡ್ರೈವರ್ಸ್ ಎಲ್ಲ ಹೇಳಿದ ಪ್ರಕಾರ ಸಮ್ಮರಲ್ಲಿ ಬೇರೆ ಬೇರೆ ಥರ ಫ್ಲವರ್ಸ್ ಎಲ್ಲ ಆ ಟೈಮಲ್ಲಿ ಚೆನ್ನಾಗಿ ಬೆಳಿತಾವಂತೆ, ನೋಡೋಕೆ ಚೆನ್ನಾಗಿರ್ತಾವಂತೆ. ಇಲ್ಲಿ ಕೂಡ ಕಾಶ್ಮೀರಿ ಡ್ರೆಸ್ ಹಾಕ್ತಿದ್ದಾರೆ, ಎಲ್ಲ ಕಡೆನೂ ಎಲ್ಲ ಪಾರ್ಕಲ್ಲೂ ಇತ್ತು. ಸಂತು ಫೋಟೋಗ್ರಾಫರ್ ಕೆಲಸ ಮಾಡ್ತಾ ಇದ್ದಾನೆ, ಕಪಲ್ಸ್ದು ಫೋಟೋ ಶೂಟ್ ಮಾಡ್ತಾ ಇದ್ದಾನೆ. ಮಸ್ತ್ ಐತಲ್ಲ ವ್ಯೂ. ಇದು ನಾವು ಸ್ಟೇ ಆಗಿದ್ದು ಹೋಟೆಲ್ಲು. ನಾವೇನಂದರೆ 1 ವೀಕ್ ಪ್ಯಾಕೇಜ್ ತೊಗೊಂಡಿದ್ದು. 2 ಹೋಟೆಲ್ಸಲ್ಲಿ ಅರೇಂಜ್ ಮಾಡಿದ್ರು. ಇದು ಫಸ್ಟ್ ಹೋಟೆಲ್. ಫಸ್ಟ್ ಡೇ ನಾವು ಶ್ರೀನಗರಲ್ಲಿ ಸ್ಟೇ ಆಗಿದ್ದು. ಆಲ್ಮೋಸ್ಟ್ 3 ಡೇಸ್ ಶ್ರೀನಗರಲ್ಲಿ ಸ್ಟೇ ಆಗಿದ್ದು, ಇನ್ನು 2 ಡೇಸ್ ಬೇರೆ ಪ್ಲೇಸಲ್ಲಿ ಸ್ಟೇ ಆಗಿದ್ದು. ನಾವು ಟ್ರಾವೆಲ್ಸ್ ಎಲ್ಲ ಅಂದರೆ ರೂಮು, ಅಕೊಮಡೇಷನ್ನು, ಆಮೇಲೆ ಇಲ್ಲಿ ಕಾಶ್ಮೀರಿಗೆ ಬಂದು ಇಲ್ಲೆಲ್ಲ ವೆಹಿಕಲ್, ಕಾರ್ ಇದೆಲ್ಲ ಸೈಟ್ ಸೀಯಿಂಗೆಲ್ಲನೂ ಟ್ರಾವೆಲ್ಸಲ್ಲೇ ಪ್ಯಾಕೇಜಲ್ಲೇ ಇನ್ಕ್ಲೂಡ್ ಆಗಿತ್ತು. ಫ್ಲೈಟ್ ಚಾರ್ಜ್ ಮಾತ್ರ ನಮಗೆ ಸಪ್ರೇಟ್ ಬಂದಿತ್ತು, ನಾವು ಬುಕ್ ಮಾಡಿದ್ದು ಎಲ್ಲ ಬ್ಯಾಂಗ್ಳೂರಿಂದನೇ ಪ್ಯಾಕೇಜಲ್ಲಿ ಬುಕ್ ಮಾಡ್ಕೊಂಡು ಬಂದಿದ್ವಿ. ಆ್ಯಂಡ್ 3 ಟೈಮ್ಸ್ ಫುಡ್ ಆಲ್ಸೋ ಇನ್ಕ್ಲೂಡ್ ಆಗಿತ್ತು. ಟಿಫನ್ನು, ಲಂಚು, ಡಿನ್ನರ್ ಆಲ್ಸೋ ಇನ್ಕ್ಲೂಡ್ ಆಗಿತ್ತು ಇಲ್ಲಿ. ಇವಾಗ ತಾನೇ ರೂಮಿಗೆ ಚೆಕ್ ಇನ್ ಆಗಿ ಮಧ್ಯಾಹ್ನ ಬಂದು ಒಂದು ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ಸಂಜೆ ಸ್ನ್ಯಾಕ್ಸ್ ತಿಂತಾ ಇದೀವಿ. ಬಿಸಿ ಬಿಸಿ ಪಕೋಡ, ಟೀ ಕೊಟ್ಟಾರೆ. ಚಳಿಗೆ ಮಸ್ತ್ ಎಂಜಾಯ್ ಮಾಡತ್ತೀವಿ ಟಿವಿ ನೋಡ್ಕೊಂಡು. ಇದು ಯಾವುದೋ ತಮಿಳ್ ಪಿಕ್ಚರ್ ಹಚ್ಚೈತೆ ಅಂದೆ. ಸೊ ಇದಾಗಿತ್ತು ನಮ್ಮದು ಡೇ 1 ಕಾಶ್ಮೀರ್ ಜರ್ನಿ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ. ಕಾಶ್ಮೀರ್ ವೆದರ್ ಹೆಂಗೆ ಅನ್ನಿಸ್ತು, ವ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.